ಎಲ್ಲರಿಗೂ ನಮಸ್ಕಾರಗಳು. ಸ್ವಪ್ನಶಾಸ್ತ್ರವು ಕನಸುಗಳನ್ನ ಅರ್ಥೈಸುವ ಪ್ರಾಚೀನ ವಿಧಾನವಾಗಿದೆ. ಕೆಲವು ಕನಸುಗಳು ಶುಭವನ್ನ ಸೂಚಿಸಿದರೆ ಇನ್ನು ಕೆಲವು ಕನಸುಗಳು ಅಶುಭ ಘಟನೆಗಳ ಮುನ್ನೆಚ್ಚರಿಕೆ ಎಂದು ನಂಬಲಾಗಿದೆ. ಅದರಂತೆ ಯಾರಾದ್ರೂ ತಮ್ಮ ಕನಸಲ್ಲಿ ಬಾವಲಿಗಳನ್ನ ನೋಡಿದ್ರೆ ಅದರ ಅರ್ಥ ಏನು? ಅದು ಕೆಟ್ಟದ್ದ ಅಥವಾ ಒಳ್ಳೆಯದ? ಈ ವಿಡಿಯೋದ ಮುಖಾಂತರ ತಿಳಿಯೋಣ. ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಲ್ಲಿ ಬಾವಲಿಗಳನ್ನು ನೋಡುವುದು ಭವಿಷ್ಯದ ಅಪಾಯಗಳ ಸಂಕೇತ. ಬಾವಲಿ ದಾಳಿ ಮಾಡುವ ಕನಸು ಕೆಟ್ಟ ಚಟಗಳಿಗೆ ಬಲಿಯಾಗುವುದರ ಸೂಚನೆ ಇರಬಹುದು. ಬಾವಲಿಗಳ ಗುಂಪು ದುರಾದೃಷ್ಟ ಮತ್ತು ವ್ಯವಹಾರದಲ್ಲಿ ನಷ್ಟದ ಸಾಧ್ಯತೆಯನ್ನ ಸೂಚಿಸುತ್ತೆ. ಆದ್ದರಿಂದ ಬಾವಲಿಗಳ ಬಗ್ಗೆ ಕನಸು ಕಂಡಾಗ ಜಾಗರೂಕರಾಗಿ ಇರಬೇಕು. ಕನಸಲ್ಲಿ ಬಾವಲಿಗಳನ್ನು ನೋಡುವುದು ಭವಿಷ್ಯದಲ್ಲಿ ವಿವಿಧ ಅಪಾಯಗಳ ಎಚ್ಚರಿಕೆ. ಆದ್ದರಿಂದ ನೀವು ಅಂತಹ ಕನಸು ಕಂಡಾಗ ಜಾಗರೂಕರಾಗಿ ಇರಬೇಕು. ನೀವು ಅಂತಹ ಕನಸನ್ನ ಕಂಡರೆ ಭವಿಷ್ಯದಲ್ಲಿ ನೀವು ತುಂಬಾ ಭಯದಿಂದ ಬದುಕುತ್ತೀರಾ ಎಂಬ ಅರ್ಥವನ್ನ ಸೂಚಿಸುತ್ತೆ. ಇದು ಅನೇಕ ಸಮಸ್ಯೆಗಳನ್ನ ಉಂಟು ಮಾಡುತ್ತೆ. ನಿಮ್ಮ ಕನಸಲ್ಲಿ ಬಾವಲಿ ಕಾಣಿಸಿಕೊಂಡರೆ ಕನಸಿನ ವಿಜ್ಞಾನದ ಪ್ರಕಾರ ನೀವು ಮುಂಚಿತವಾಗಿ ಜಾಗರೂಕರಾಗಿರ್ಬೇಕು ಅಂತ ಅರ್ಥ. ಬಾವಲಿಗಳು ನಿಮ್ಮ ಮೇಲೆ ದಾಳಿ ಮಾಡಲು ಬರುತ್ತಿದೆ ಅಂತ ನೀವು ಕನಸನ್ನ ಕಂಡಾಗ ಆ ಕನಸು ಕೆಟ್ಟ ಸೂಚನೆ. ಅಂತಹ ಕನಸು ಅಂದ್ರೆ ನೀವು ಯಾವುದೋ ಕೆಟ್ಟ ಚಟಕ್ಕೆ ಬಲಿಯಾಗಲಿದ್ದೀರಿ ಎಂಬ ಅರ್ಥವನ್ನ ನೀಡುತ್ತೆ. ಹೆಚ್ಚುವರಿಯಾಗಿ ನೀವು ಯಾರೊಂದಿಗಾದ್ರೂ ಅಥವಾ ಯಾವುದಾದ್ರೂ ವಿಷಯದ ಬಗ್ಗೆ ನಕಾರಾತ್ಮಕ ಮನೋಭಾವವನ್ನ ಬೆಳೆಸಿಕೊಂಡಿದ್ದೀರಾ ಎಂಬ ಅರ್ಥವನ್ನ ಕೂಡ ನೀಡುತ್ತೆ. ನೀವು ಕನಸಲ್ಲಿ ಬಾವಲಿಗಳ ಗುಂಪನ್ನ ನೋಡಿದ್ರೆ ಅದು ದುರಾದೃಷ್ಟದ ಸಂಕೇತ. ಈ ಕನಸು ಅದೃಷ್ಟ ಎಂದಿಗೂ ನಿಮ್ಮ ಪರವಾಗಿ ಇರುವುದಿಲ್ಲ ಎಂಬುದನ್ನ ಸೂಚಿಸುತ್ತೆ. ಆದ್ದರಿಂದ ಕನಸಲ್ಲಿ ಬಾವಲಿಗಳ ಗುಂಪನ್ನ ನೋಡುವುದು ಒಳ್ಳೆಯದಲ್ಲ. ಅಷ್ಟೇ ಅಲ್ಲ, ಉದ್ಯೋಗ ಮತ್ತು ವ್ಯವಹಾರದಲ್ಲಿ ನಷ್ಟವಾಗುವ ಅಪಾಯವೂ ಕೂಡ ಇರಬಹುದು.